ನಾವು ಹೇಗಿದ್ರೂ ನಮ್ಮನ್ನು ಬಿಡೋದಿಲ್ಲ. ನಾವು ಎಷ್ಟೇ ಸಮಾಧಾನ ಇರ್ಬೇಕಂತೀವಿ, ಶಾಂತಿಯಿಂದ ಜೀವನ ಕಳಿಬೇಕಂತೀವಿ, ಅವರು ನಮ್ಮ ಶಾಂತಿ ನೆಮ್ಮದಿ ಹಾಳು ಮಾಡ್ಬೇಕಂತ ತಿಳ್ಕೊಂಡು ಅಂತಿರ್ತಾರೆ, ಆಡ್ತಿರ್ತಾರೆ. ಈಗ ನಿಮಗೂ ಅನ್ನೋದಿಲ್ಲನು ಬರುವಾಗ ಏನು ವಿಭೂತಿ ಪಟ್ಟ ಪಡ್ಕೊಂಡು ಹೊಂಟ್ರೋಡು ಅಕ್ಕ ಮದುವೆ ಅಕ್ಕಿದ್ದಾರನು ಇವರು ಅಂತಿರ್ತಾರೆ. ಮುಂಜಾನೆದ್ದು ಕೆಲಸ ಇಲ್ಲ ಬೊಗಸಿಲ್ಲ ಓಡ್ತಿರ್ತಾರೆ. ಇನ್ನು ಕೆಲವರು ಅಂತಿರ್ತಾರೆ ಅಲ್ಲಿ ಏನೋ ಚಲೋದು ಮಾಡ್ತಾರಂತಾಳ, ದಿವಸ ಒಂದು ಥರದ್ದು ಮಾಡ್ತಾರಂತಾಳ, ಅದಕ್ಕೆ ಓಡ್ತಿರ್ತಾರೆ. ಹಿಂಗೆ ಅಂತಿರ್ತಾರೆ. ಯಾಕೆ? ನಮ್ಮದು ನೆಮ್ಮದಿ ಕೆಡಿಸ್ಬೇಕಲ್ಲ, ಸಮಾಧಾನ ಕೆಡಿಸ್ಬೇಕಲ್ಲ. ಯಾಕೆ? ಅವರು ಬರೋದಿಲ್ಲ, ಬರೋರ್ನು ಬರ್ಕೊಡೋದಿಲ್ಲ. ಇದು ಜಗತ್ತಿನ ನೇಮದ. ಹೀಗಾಗಿ ಅಂತಿರ್ತಾರ. ಒಳಗೆ ನಮಗೂ ಅನ್ಬೇಕನ್ನುವಂಥ ಭಾವ ಬರ್ತಿರ್ತದೆ. ಅಂದೀವಿ ಅಂದ್ರೆ ಅವ್ರಂಗ ನಾವಾಗ್ತೀವಿ. ಅದಕ್ಕೆ ಅನಲಾರ್ದಂಗಿರೋ ಅವರಿಗೂ ನಮಗೂ ವ್ಯತ್ಯಾಸ ಉಳಿಯುವುದಿಲ್ಲ. ಈಗ ಆನೆ ಹೋಗ್ತಿರ್ತದ, ಶ್ವಾನ ತನ್ನ ಕೆಲಸ ತಾನು ಮಾಡ್ತಿರ್ತದ. ಇದು ಮಾಡ್ತೈತಿ ಬಾ ಅಂತ ಆನಿನೂ ಮಾಡಿತ್ತಂದ್ರೆ ಆನೆ ಆಗೋದಿಲ್ಲ, ಶ್ವಾನ ಆಗತ್ತ. ಅದಕ್ಕೆ ನಾವೇನು ಮಾಡೋದು? ಸಮಾಧಾನ ಶಾಂತಿಯಿಂದ ಇರೋದು. ಅಂದ್ರೆ ಶಾಂತಿಯ ಅನುಭವ ಸಿಗುತ್ತದೆ ಹೊರತು ನಾವು ಅವರಂಗ ಕ್ರೋಧ ಭರಿತರ ಆದೇವಿ ಅಂದ್ರೆ ಅವರಿಗೂ ನಮಗೂ ವ್ಯತ್ಯಾಸ ಉಳಿಯುವುದಿಲ್ಲ. ಜೀವನದೊಳಗೆ ಹೇಗೆ ಬದುಕಬೇಕಂತ ಕೇಳಿದ್ರೆ, ಒಬ್ಬ ಜಗತ್ ಪ್ರಸಿದ್ಧ ತತ್ವಜ್ಞಾನಿಗಳು, ದ ಗ್ರೇಟ್ ಫಿಲಾಸಫರ್ ಇನ್ ದ ವರ್ಲ್ಡ್, ಸಾಕ್ರೇಟಿಸ್ ಅಂತ ಆಗಿ ಹೋದರು. ವಿಶ್ವ ಪ್ರಸಿದ್ಧ ತತ್ವಜ್ಞಾನಿಗಳು. ಅವ್ರು ಹೆಂಗೆ ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರೆ ಸಾವಿರಲ್ಲ ಲಕ್ಷ ಜನ ಮೈಯೆಲ್ಲ ಕಿವಿಯಾಗಿ ಅವರ ಮಾತುಗಳನ್ನು ಕೇಳುತ್ತಿದ್ದರು, ಜ್ಞಾನದ ನುಡಿಗಳನ್ನು ಆಲಿಸ್ತಿದ್ರು. ಅಷ್ಟು ಶ್ರೇಷ್ಠ ಜ್ಞಾನಿಗಳು, ಜಗತ್ ಪ್ರಸಿದ್ಧ ಜ್ಞಾನಿಗಳು. ಅಂಥ ಶ್ರೇಷ್ಠ ತತ್ವಜ್ಞಾನಿಯಾಗಿರತಕ್ಕಂಥ ಸಾಕ್ರೇಟಿಸನ ಹೆಂಡತಿ ಆಗಿದ್ದಳು ಅಂದ್ರೆ ಜಗಳಗಂಟಿ ಹೆಣ್ಮಗಳು. ಇವ್ರ ಮಾತು ಜಗತ್ತು ಕೇಳ್ತದ, ಆದರೆ ಹೆಂಡತಿ ಕೇಳ್ತಿದ್ದಿಲ್ಲ. ಹಿಂಗೆ ಇದು ಗಂಡ ಚಲೋ ಇದ್ದ, ಹೆಂಡತಿ ಹೀಗಿರ್ತಾಳೆ. ಹೆಂಡತಿ ಸಾತ್ವಿಕಳಿದ್ದಳು, ಇದು ಗಂಡ ಕುಡುಕಿರ್ತದೆ, ತಾಳಿರೋದಿಲ್ಲ, ಮೇಳಿರೋದಿಲ್ಲ. ಯಾಕೆ? ಇಬ್ಬರು ಚಲೋ ಇದ್ರೆ ಇವರ ಪಾರ್ವತಿ ಪರಮೇಶ್ವರ ಆಗಿಬಿಡ್ತಾರೆ. ಮತ್ತು ಅವ್ರು ಎಲ್ಲಿ ಹೋಗ್ಬೇಕು? ಆ ಪಾರ್ವತಿ ಆ ಪರಮೇಶ್ವರ. ಅದಕ್ಕೆ ಸೃಷ್ಟಿ ಮಾಡೋದು ಹಿಂಗೆ ಮಾಡ್ಯಾನಲ್ಲ ದೇವ್ರ. ಒಟ್ಟ ಈಗ ಎತ್ತುಗಳು ನೋಡಿರಿಲ್ಲ, ಒಂದು ಬೇಕಾದಷ್ಟು ನೀವು ಅಜ್ಜಿ ಹೇರ್ರಿ, ಅದಕ್ಕೆ ಭಾರ ಹೇರ್ರಿ, ಮುಂದೆ ಹೋಗುತ್ತದು, ಎಂದೂ ಹಿಂದೆ ಬೀಳೋದಿಲ್ಲ. ಇನ್ನೊಂದು ಹಿಂದೆ ಜಗ್ಗುದ. ಎರಡು ಅವಾಗಿಬಿಟ್ರಪ್ಪ ಅಂತ ತೊಗೊಂಡು ಎಲ್ಲರೂ ಹೋಗಿ ಒಗಿತಾವೆ. ಒಂದು ಹಿಂದೆ ಒಂದು ಮುಂದೆ, ಒಂದು ಏರು ಪೇರು ಇದ್ರೂ ನಡೆಯೋದು. ಹಂಗೆ ಶಾಣ್ಯರು ಸಿಗೋದು ಕಷ್ಟದ. ಹೆಂಡತಿ ಭಾಳ ಶಾಣೆ ಇರ್ತಾಳೆ, ಸ್ವಾಭಿಮಾನ ಇರ್ತದೆ, ದುಡಿಬೇಕು, ತಿನ್ಬೇಕು, ನನ್ನ ಮಕ್ಕಳು ಮರಿ ಸಾಕಬೇಕು ಅಂತಿರ್ತಾಳೆ. ಇದು ದುಡಿಯೋದು ಸಿಕ್ಕಿರೋದಿಲ್ಲ. ದುಡಿಯೋದು ಸಿಕ್ಕ ಅಂದ್ರೆ ಇಬ್ಬರು ಏನು ಬೇಕಾದ ಮಾಡ್ತಿರ್ತಾರೆ. ಹಿಂದೆ ಮುಂದೆ ಹೆಚ್ಚ ಕಡಿಮೆ ಇರೋದೇ ಇದು ಜಗತ್ತ. ಹಾಗೆ ಈತನ ಮಾತನ್ನು ಇಡೀ ಜಗತ್ತು ಕೇಳುತ್ತಿತ್ತು, ಹೆಂಡತಿ ಕೇಳುತ್ತಿದ್ದಿಲ್ಲ. ಕೂತ್ರೆ ಯಾಕೆ ಅನ್ನಾಕಿ, ನಿಂತ್ರೆ ಯಾಕೆ ಅನ್ನಾಕಿ, ಬರೀ ಜಗಳ. ಇವರು ಮನ್ಯಾಗ ಇರ್ತಿದ್ದಿಲ್ಲ. ಇವರು ಅಪ್ಪಗಳು ಹೆಂಗೆ ಪ್ರವಚನ ಮಾಡ್ಕೋತ ಹೋಗ್ತಿದ್ರು, ಹಂಗೆ ಇವರು ಅನುಭವವನ್ನು ಜ್ಞಾನವನ್ನು ಪ್ರಸಾರ ಮಾಡ್ಕೋತ ಹೋಗ್ತಿದ್ರು. ಒಂದು ಸರ್ತಿ ಹೋದರು, ಒಂದು ತಿಂಗಳಾದರೂ ಮನೆ ಕಡೆಗೆ ಬರಲಿಲ್ಲ ಅವರು. ಒಂದು ತಿಂಗಳಾದ ಬಳಿಕ ಬಂದ ಬಳಿಕರ ಆರಾಮದೇನು ಅಂತ ಅನ್ಬೇಕಾಗಿತ್ತು ಅವರು. ಯಾಕೆ? ತಲೆಯಾಗಿಲ್ಲ, ಇಲ್ಲಲ್ಲ, ಹೆಂಡತಿನೂ ತಲೆಯಾಗಿಲ್ಲ, ಸಂಸಾರನೂ ತಲೆಯಾಗಿಲ್ಲ. ಜ್ಞಾನಿಗಳವರು ಬರೀ ಜ್ಞಾನ ಅಟ್ಟ ತುಂಬಿತ್ತು. ಒಂದು ತಿಂಗಳ ಆದ ಬಳಿಕ ಮನೆಗೆ ಬಂದ್ರೂ ಆರಾಮದಿ ಏನು, ಏನಾರ ಒಂದಿಷ್ಟು ತರೋದು ಬರೋದು ತೊಂದರೆ ಆಗ್ಯದೇನು ಅಂತ ಏನೂ ಕೇಳಲಿಲ್ಲ. ಪುಣ್ಯಾತ್ಮ ಬಂದು ಹೀಗೆ ಕೂತಿದ್ದ, ಒಳಗೆ ಸಿಟ್ಟು ಉಕ್ಕುತ್ತಿತ್ತು. ಒಂದು ಮಾತಿಲ್ಲ, ಕತಿ ಇಲ್ಲ, ತಿಂಗಳ ಮ್ಯಾಲೆ ಬಂದಾನಂತ ಒಳಗೆ ಸಿಟ್ಟು ತುಂಬಿತ್ತು. ಅಟ್ಟೊತ್ತಿಗೆ ಇವರು ಶಿಷ್ಯರು ಬಂದರು, ಕೆಲವು ಪ್ರಶ್ನೆ ತೊಗೊಂಡು ಬಂದರು. ನಮ್ಮ ಗುರುಗಳು ಒಂದು ತಿಂಗಳಾದ ಬಳಿಕ ಬಂದಾರಂತ ತಿಳ್ಕೊಂಡು ನಮ್ಮ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಂತ ಇವ್ರ ಬಳಿಗೆ ಬಂದು ಪ್ರಶ್ನೆದ ಮ್ಯಾಲ ಪ್ರಶ್ನೆ ಕೇಳಿದರು. ಇವರು ಉತ್ತರ ಹೇಳಿದರು, ಅವ್ರ ಪ್ರಶ್ನೆಗಳನ್ನು ಪರಿಹಾರ ಮಾಡಿದರು.
ಅವಾಗ ಒಳಗೆ ಹೆಂಡತಿದ್ದಳಲ್ಲ, ಆ ಶಿಷ್ಯರು ಕೂಡ ಆದ್ರೆ ಮಾತಾಡ್ತಾನ, ನನ್ನ ಕೂಡ ಮಾತಿಲ್ಲ, ಹೆಂಗದಿ ಅಂತಿಲ್ಲ, ತರೋದಿಲ್ಲ ಬರೋದಿಲ್ಲ, ಆಟ ಹಚ್ಚನ ಆಟ ಅಂತ ಒಳಗಿದು ಅಡಿಗೆ ಮನ್ಯಾಗ. ಆವಾಗ ಹೆಂಡತಿಗೆ ಸಿಟ್ಟು ಬಂದು ಕೇಳಿದ್ಲು, ಒಳಗೆ ಬನ್ನಿ ಅಂದಳು. ಇವರು ಕೇಳಿದ್ರು ಕೇಳಾರ್ದಂಗೆ ಶಿಷ್ಯರ ಜೊತೆಗಿನ ಪ್ರಶ್ನೋತ್ತರ ಮಾಲ ಮಾಡ್ಕೋತ ಕೂತ್ರು. ಒಳಗೆ ಬನ್ನಿ ಅಂತ ನಾನಾ ಮ್ಯಾಲ ಬಿದ್ದು ಮಾತಾಡಿಸಿದ್ರೂ ಮಾತಾಡವಲ್ರ ಅಂತ ತಿಳಿದಕ್ಕೆನ ಏನು ಅಡಿಗೆ ಮನ್ಯಾಗ ಒಂದು ಸ್ವಾಮನ ಶುದ್ಧ ಉಳಿಲಿಲ್ಲ. ಹಾಂಡೆ ಬಾಂಡೆ ಎಲ್ಲ ಎತ್ತೆತ್ತಿ ಬಿಡಕತ್ತಿದ್ಲು. ಇದನ್ನು ಕೇಳ್ಯಾರ ಬರಲಿ ಅಂತ. ಯಾಕೆ ಇವರು ಸಂಸಾರ ಮೈಗೆ ಹಚ್ಕೊಂಡಿದ್ದಿಲ್ಲ, ಜ್ಞಾನಿಗಳಿದ್ರು, ಇದು ಎಲ್ಲ ಕೆಲಸಕ್ಕೆ ಬಾರದ್ದು ಅಂತ ತಿಳ್ಕೊಂಡಿದ್ರು ಅವರು. ಯಾವಾಗ ಒಳಗೆ ಅಡಿಗೆ ಮನ್ಯಾಗ ಶಬ್ದ ಶುರುವಾಯಿತು, ಆವಾಗ ಶಿಷ್ಯರಿದ್ರಲ್ಲ, ಗುರುಗಳೇ ನಿಮ್ಮ ಮಾತಂದ್ರೆ ಇಡೀ ಜಗತ್ತು ಕೇಳ್ತದ, ಅದ ಮಾತಿನ ಸಲುವಾಗಿ ನಿಮ್ಮನ್ನು ಬೆನ್ನು ಹತ್ತಿ ಬಂದೀವಿ ನೂರಾರು ಜನ ಶಿಷ್ಯರು, ಮತ್ತು ನಿಮ್ಮ ಮನೆಯವ್ರಿಗೆ ಒಂದಿಟ್ಟು ತಣ್ಣಗೆ ಇರ್ರಿ ಅಂತ ಹೇಳ್ರಿ ಅಂದ್ರೆ ಅವರು ಶಿಷ್ಯರು ಗುರುಗಳಿಗೆ. ಒಳಗೆ ಏನೋ ನಡೆಸ್ಯಾರಲ್ರಿ ಅಂದರು ಶಿಷ್ಯರು. ಅವಾಗ ಗುರುಗಳು ಹೇಳಿದ್ರು ಅವರು, ಒಳಗೆ ಗುಡುಗ ನಡೆದೈತೆ ಅಂದ್ರೆ ಅಷ್ಟು ಸಮಾಧಾನ. ಇವರು ಗುಡುಗ ಹಾಕಲಿಲ್ಲ, ಒಳಗೆ ಗುಡುಗಾಕತ್ತೈತಿ ಈಗಂದ್ರೆ. ಈ ಶಬ್ದ ಹೆಂಡತಿ ಕೇಳಿತು, ನನಗ ಗುಡುಗಾಕತ್ತೈತಿ ಅಂತಾನ ಬಾ ಅಂದಕ್ಕೆನ ಒಂದು ಬಕೆಟ್ದೊಳಗೆ ಮುಸ್ರಿ ನೀರಿದ್ದವು 2 ದಿವಸದ್ದು, ತೊಗೊಂಡು ಬಂದು ಶಿಷ್ಯರ ಎದುರಿಗಿನ ತಲೆ ಮ್ಯಾಗ ಸುರುವೇ ಬಿಟ್ಲು. ಅಷ್ಟು ಸಿಟ್ಟಿನ ಹೆಣ್ಮಗಳು. ಅಂಥ ಶ್ರೇಷ್ಠ ತತ್ವಜ್ಞಾನಿ, ಜಗತ್ ಪ್ರಸಿದ್ಧ, ಮುಂದೆ ಶಿಷ್ಯರ ಕೂತಾರ, ಕಬರಿಲ್ಲ ಹೆಣ್ಮಗಳಿಗೆ, ತಗೊಂಡು ಬಂದು ತಲೆ ಮ್ಯಾಗ ಸುರುವಿದ್ರು. ಸುರುಸ್ಕೊಂಡು ಹೀಗೆ ಕುಂತಿದ್ರೆ, ಗುಡಿಯಾಗ ಮೂರ್ತಿ ಕುಂತಿರ್ತೈತಲ್ಲ ಹಂಗೆ ಕುಂತಿದ್ರು. ಒಂದಿಷ್ಟು ಮನಸ್ಸು ವಿಚಲಿತ ಆಗಲಿಲ್ಲ, ಹೊಯ್ದಾಡಲಿಲ್ಲ, ಒಂದಿಷ್ಟು ಸಹಿತ ಹೆಂಡತಿ ಮೇಲೆ ಸಿಟ್ಟು ಬರಲಿಲ್ಲ. ಆವಾಗ ಶಿಷ್ಯರು ಕೇಳಿದರು, ಗುರುಗಳೇ ಏನಿದು ನಿಮ್ಮ ಅವತಾರ ಅಂದರು. ಏನಿಲ್ಲ, ಆಗಲಿ ಗುಡುಗಿತ್ತು, ಈಗ ಮಳೆ ಬಂತು ಅಂದರು ಅವರು. ನೀರ ಸುರುವಿದ್ಲಲ್ಲ, ಈಗ ಮಳೆ ಬಂದದ, ಅಷ್ಟ ನೋಡಿ ಆನಂದ ಪಡ್ಬೇಕು ನೀವು ಅಂದ್ರು ಅವರು. ಮತ್ತು ನೀವು ಹೋಗಿ ಸುರುವಿಗಿರುವಿರಿ, ನಾಳೆಗೆ ಪ್ರವಚನ ಬಂದಾಗತ್ತೆ ನಮ್ಮದು. ಹೇಳೋ ಉದ್ದೇಶ ಸಮಾಧಾನ, ಎಷ್ಟು ಶಾಂತ ಸ್ವರೂಪಿ, ಹೀಗಿದ್ರೆ ಸಂಸಾರ ಸಾಗ್ತದ. ಮತ್ತು ಅವರು ಮುಸುರಿ ನೀರು ಸುರಿಯಾರ ಬಾ ಅಂತ ತೊಗೊಂಡು ಹೋಗಿ ಇವ್ರನ್ನ ಸಾಗರದಾಗ ಎತ್ತಿ ಹೋಗಿದ್ರೆ ಏನಾದಿತ್ತು ಗತಿ? ಹಾಳಾಗಿ ಹೋಗ್ತದೆ. ಅದಕ್ಕೆ ಒಬ್ಬರ ಏನು ಮಾಡಬೇಕು? ಸಮಾಧಾನದಿಂದ ಶಾಂತಿಯಿಂದ ಇರೋದನ್ನು ಕಲಿಬೇಕು. ಅದಕ್ಕೆ ಬಸವಣ್ಣವ್ರು ಒಂದು, ನಿನಗೆ ಯಾರ ಏನಾರ ಅನವಲ್ರಕ್ಕ ಆಡವಲ್ರಕ್ಕ ನೀನು ಆರಾಮಿರು, ನೀನು ಸಿಟ್ಟಿಗೆ ಬರಕ್ಕೆ ಹೋಗಬೇಡ. ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ, ತನಗಾದಾಗೇನು ಅವರಿಗಾದ ಚೇಗೆಯೇನು. ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ. ತನುವಿನ ಕೋಪವು ಹಿರಿತನದ ಕೇಡು, ಮನದ ಕೋಪವು ಅರಿವಿನ ಕೇಡು. ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ, ನೆರೆಮನೆಯನು ಸುಡದು ನೋಡ. ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ. ಕೂಡಲ ಸಂಗಮ ದೇವ ದೇವ.
ದೇವ ದೇವ ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ ತಾ ಮುನಿಯಲೇ ಕೈಯ ತಾ ಮುನಿಯಲೇ ಕೈಯ